ಹಾಯ್ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಜೀವನ್ ಸರ್. ನಾನು ಇಲ್ಲಿ ಮಾತಾಡೋದು ಇವತ್ತಿನ ತರಗತಿಯಲ್ಲಿ SSC GD ಪರೀಕ್ಷೆಗೆ ಯೂಸ್ಫುಲ್ ಆಗ್ತಕ್ಕಂತಹ ಒಂದು ನೆಕ್ಸ್ಟ್ ಶಿಫ್ಟನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ತರಗತಿಯನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಒಂದು ತರಗತಿಯನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂಥ SSC GD ರಿಲೇಟೆಡ್ ಎಲ್ಲ ಪರೀಕ್ಷೆಗಳ ಒಂದು ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಎಲ್ಲವನ್ನು ಕೂಡ ನೀವು ನೋಡಿಕೊಂಡು ನಿಮ್ಮ ಒಂದು ಎಕ್ಸಾಮ್ ಆಗೋ ತನಕ ಏನು ಮಾಡ್ಬೋದಪ್ಪ ಅಂತ ಅಂದರೆ ಅನಾಲಿಸಿಸನ್ನು ಮಾಡ್ಕೋಬೋದಾಗಿರ್ತದೆ. ಮತ್ತು ಇಲ್ಲಿ GK PDF ಏನಾದರೂ ಬೇಕು ಅಂತಂದರೆ ಈಗ ನಿಮಗೆ ಮೇಯ್ನಾಗಿ ಅಂದರೆ ಈಗ SSC GD ಪರೀಕ್ಷೆಗೆ ಅಂತಲೇ ಮಾಡಿರ್ತಕ್ಕಂಥ ಒಂದು GK PDFಗಳು ಇದ್ದಾವೆ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು 29 ರೂಪಾಯಿಗಳನ್ನು ನೀವು ಸೆಂಡ್ ಮಾಡಿ GK PDFಗಳನ್ನು ಪಡ್ಕೋಬೋದು ನೋಡಿ. ನಮಗೆ ಹಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಬಟ್ ನೀವು ಓದಬೇಕು ಅನ್ನುವ ಒಂದು ಅವಶ್ಯಕತೆಯಿಂದ ನಾವು ಫ್ರೀ ಕೊಟ್ವಿ ಅಂತ ಅಂದರೆ ಯಾರೂ ಕೂಡ ಓದೋದಿಲ್ಲ. ದಟ್ಸ್ ವೈ 29 ರೂಪೀಸನ್ನು ಅಷ್ಟೇ ಇಟ್ಟಿದ್ದೇವೆ. ಇಂಥ PDFಗಳು ಮೋರ್ ದ್ಯಾನ್ 100 ರೂಪೀಸ್ ಸೇಲ್ ಮಾಡ್ತಾರೆ. ಬಟ್ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಫ್ರೀ ಕೊಡಬೇಕಿತ್ತು, ಬಟ್ ನಾವು ನಿಮ್ಮನ್ನು ಓದಿಸ್ಬೇಕು ಎನ್ನುವ ಒಂದು ಕಾರಣದಿಂದಾಗಿ ಜಸ್ಟ್ 29 ರೂಪೀಸ್ ಇಟ್ಟಿದ್ದೇವೆ. ಜಸ್ಟ್ 29 ರೂಪೀಸನ್ನು ಪೇ ಮಾಡಿ udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಏನು ಸ್ಕ್ರೀನ್ಶಾಟ್ ಕಳಿಸಿ ನಾವು ನಿಮಗೆ PDF ಕಳಿಸ್ತೇವೆ. ಓಕೆನಾ? ಈಗ ಡೈರೆಕ್ಟಾಗಿ ಇವತ್ತಿನ ಮೊದಲನೇ ಪ್ರಶ್ನೆ ನೋಡೋಣ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಇದೆ ತರಗತಿ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಏನಿದೆ ನೋಡೋಣ. ಮೊದಲನೇ ಪ್ರಶ್ನೆ ಇಲ್ಲಿ ಸ್ವರ್ಣ ಸಿಂಗ್ ಸಮಿತಿ ಅಂತ ಕೊಟ್ಟಿದ್ದಾರೆ. ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಅಂತ ನೋಡಿ. ಇದನ್ನು ಉಲ್ಟಾ ಕೇಳ್ಬೋದು. ಡ್ಯಾಶ್ ತಿದ್ದುಪಡಿಯಿಂದ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ. ಸ್ವರ್ಣ ಸಿಂಗ್ ಸಮಿತಿ ತುಂಬ ಇಂಪಾರ್ಟೆಂಟು. ಯಾವ ಒಂದು ಏನು ಆರ್ಟಿಕಲ್ ಅಥವಾ ಅಮೆಂಡ್ಮೆಂಟಿಂದ ಅಥವಾ ತಿದ್ದುಪಡಿಯಿಂದ ಸೇರಿಸಲಾಯಿತು ಅಂತ ಕೇಳಿದರೆ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿಯಿಂದ ಈ ಒಂದು ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಏನು ಮಾಡಿದರು ಸೇರಿಸ್ಕೊಳ್ತಾ ಬರ್ತಾರೆ. ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರೀತಾರೆ. ಯಾವ ಭಾಗದಲ್ಲಿ ಇರುತ್ತೆ? ಭಾಗ 4A. ಭಾಗ 4Aದಲ್ಲಿ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಕಂಡು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕೇಳ್ಬೋದು, ಇದೇ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ಮಿನಿ ಸಂವಿಧಾನ ಅಂತ ಕರೀತಾರೆ. ನೆಕ್ಸ್ಟು ಈ ಒಂದು 42ನೇ ತಿದ್ದುಪಡಿಯಿಂದ ಇಂಟಿಗ್ರಿಟಿ, ಸೆಕ್ಯುಲರ್ ಮತ್ತು ಇಲ್ಲಿ ಇನ್ನೊಂದು ಯಾವುದು ಸೋಷಿಯಲಿಸ್ಟ್ ಅಂತಕ್ಕಂಥ ಒಂದು 3 ಪದಗಳನ್ನು ಆ್ಯಡ್ ಮಾಡ್ತಾರೆ ಈ ಒಂದು 42ನೇ ತಿದ್ದುಪಡಿಯಿಂದ. ನೆಕ್ಸ್ಟು ಇಲ್ಲಿ 42ನೇ ತಿದ್ದುಪಡಿ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತ ತುಂಬ ಅಮೆಂಡ್ಮೆಂಟ್ಗಳು ಇದೇ ಒಂದೇ ತಿದ್ದುಪಡಿಯಿಂದ ತುಂಬ ಅಮೆಂಡ್ಮೆಂಟ್ಗಳಾಗುತ್ತೆ. ಯಾವ ವರ್ಷದಲ್ಲಿ ಆಯಿತು ಅಂತ ಕೇಳಬಹುದು. 1976ರಲ್ಲಿ ಆಗುತ್ತೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ನೆಕ್ಸ್ಟು ಇಲ್ಲಿ 44ನೇ ತಿದ್ದುಪಡಿ ನೋಡಿ. ಈ ಒಂದು 44ನೇ ತಿದ್ದುಪಡಿಯಪ್ಪ ಏನಪ್ಪ ಮಾಡುತ್ತೆ ಅಂತ ಅಂದರೆ ನಿಮಗೆ ಗೊತ್ತಿದೆ. 31ನೇ ಆರ್ಟಿಕಲಿಂದ 31ನೇ ವಿಧಿಯಲ್ಲಿ ನಮ್ಮ ಒಂದು ಸಂವಿಧಾನದಲ್ಲಿ ಆಸ್ತಿಯ ಹಕ್ಕು ಇತ್ತು. ಆಸ್ತಿ ಹಕ್ಕಿತ್ತು. ಈ ಒಂದು ಆಸ್ತಿ ಹಕ್ಕನ್ನು ಡಿಸ್ಕ್ವಾಲಿಫೈ ಮಾಡಿ ಎಲ್ಲಪ್ಪ ತೆಗೆದುಕೊಂಡು ಹೋದರು ಅಂತಂದರೆ 300A ವಿಧಿಯಲ್ಲಿ ಆ್ಯಸ್ ಎ ಲೀಗಲ್ ರೈಟ್ ಮಾಡಿದ್ದಾರೆ. ಲೀಗಲ್ ರೈಟ್. ಹಾಗಾದರೆ ಈ ಒಂದು ಆಸ್ತಿಯ ಹಕ್ಕನ್ನು 31ನೇ ವಿಧಿಯಿಂದ 300A ವಿಧಿಗೆ ತೆಗೆದುಕೊಂಡ ಅಮೆಂಡ್ಮೆಂಟ್ ಅಥವಾ ಕಾಯ್ದೆ ಯಾವುದು ಅಂತ, ತಿದ್ದುಪಡಿ ಯಾವುದು ಅಂತ ಕೇಳಿದರೆ ಅದು 44ನೇ ತಿದ್ದುಪಡಿ. ಓಕೆನಾ? ತುಂಬ ಇಂಪಾರ್ಟೆಂಟ್. ಇದು ಕೂಡ 44ನೇ ತಿದ್ದುಪಡಿ ಅಂತ ಕೇಳ್ತಾರೆ ಪ್ರಶ್ನೆಗಳು. ನೆಕ್ಸ್ಟು 86ನೇ ತಿದ್ದುಪಡಿ ನೋಡಿ. 86ನೇ ತಿದ್ದುಪಡಿ ಇದು 44ನೇ ತಿದ್ದುಪಡಿ 1978ರಲ್ಲಿ ಆಗುತ್ತೆ. ಓಕೆನಾ? ನೆಕ್ಸ್ಟು 86ನೇ ತಿದ್ದುಪಡಿ ನೋಡಿ. 86ನೇ ತಿದ್ದುಪಡಿ ಏನಪ್ಪ ಮಾಡುತ್ತೆ ಅಂತ ಅಂದರೆ 86th ಅಮೆಂಡ್ಮೆಂಟ್ 2002 ನೋಡಿ. 6ರಿಂದ 14 ವರ್ಷದ ಒಂದು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಅಂತ ಈ ಒಂದು 86ನೇ ತಿದ್ದುಪಡಿ ಮಾಡುತ್ತೆ. ನೆಕ್ಸ್ಟು ಇಲ್ಲಿ ಯಾವ ವರ್ಷದಲ್ಲಿ ಆಯಿತು? 2002. ನೆಕ್ಸ್ಟ್ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದರೆ 21A ಆರ್ಟಿಕಲಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಓಕೆನಾ? 86ನೇ ತಿದ್ದುಪಡಿ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅಂದರೆ 86ನೇ ತಿದ್ದುಪಡಿಯಿಂದ 21A ಆರ್ಟಿಕಲ್ನ ಸೇರಿಸಲಾಗಿದೆ. ಅದು ಕೂಡ ಗೊತ್ತಿರಬೇಕು. ನೆಕ್ಸ್ಟು ಕೊನೆಯದಾಗಿ ಇಲ್ಲಿ 73ನೇ ತಿದ್ದುಪಡಿ ನೋಡಿ. ಪಂಚಾಯಿತಿ ಬಗ್ಗೆ 1992-93ರಲ್ಲಿ ಇದೇನಾಗುತ್ತೆ ಬರುತ್ತೆ 73ನೇ ತಿದ್ದುಪಡಿ. ಪಂಚಾಯಿತಿ ಏನು ಅನುಸೂಚಿ ಇದೆ, 11ನೇ ಅನುಸೂಚಿ.
ಇದನ್ನು ಈ ಒಂದು ತಿದ್ದುಪಡಿ ಮುಖಾಂತರ ಆ್ಯಡ್ ಮಾಡ್ತಾರೆ ಈ ಒಂದು ಪಂಚಾಯಿತಿಯನ್ನು, ಅದು ಕೂಡ ಗೊತ್ತಿರಬೇಕು. ಪಂಚಾಯಿತಿ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 40ನೇ ವಿಧಿ ಮತ್ತು 243ನೇ ವಿಧಿ, 243ನೇದು, ಇವು ಕೂಡ ಗೊತ್ತಿರಬೇಕು, ಕೇಳ್ತಾರೆ. ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ಅದೇ ರೀತಿ ಬನ್ನಿ, ದ ಗ್ಯಾಲ್ವನೈಸೇಷನ್ ಪ್ರೋಸೆಸ್ ಇನ್ವಾಲ್ವ್ಸ್ ಕೋಟಿಂಗ್ ಐರನ್ ವಿತ್ ಮೆಟಲ್ ಟು ಪ್ರಿವೆಂಟ್ ಇಟ್ ರಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ನೋಡಿ, ಕಬ್ಬಿಣಕ್ಕೆ ತುಕ್ಕು ಹಿಡಿಯದಂತೆ ತಡೆಯಲು ಗ್ಯಾಲ್ವನೈಸೇಷನ್ ಪ್ರಕ್ರಿಯೆಯಲ್ಲಿ ಯಾವ ಲೋಹಕ್ಕೆ ಲೇಪನವನ್ನು ಮಾಡಲಾಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ಕಾಪರ್, ಜಿಂಕ್, ಅಲ್ಯೂಮಿನಿಯಂ ಮತ್ತು ನಿಕಲ್ ಅಂತ ಇದೆ. ಯಾವುದಪ್ಪ ಯೂಸ್ ಮಾಡ್ತಾರೆ ಅಂತಂದರೆ ಜಿಂಕು, ಸತ್ತುವನ್ನು ಇಲ್ಲಿ ಯೂಸ್ ಮಾಡ್ತಾರೆ, ಜಿಂಕನ್ನು ಯೂಸ್ ಮಾಡ್ತಾರೆ. ತುಂಬ ಇಂಪಾರ್ಟೆಂಟು. ಜಿಂಕ್ನ ಒಂದು ಅಟಾಮಿಕ್ ನಂಬರ್ ಎಷ್ಟು ಅಂತ ಕೇಳ್ತಾರೆ, 30. ಇದು ಕೂಡ ಗೊತ್ತಿರಲಿ. ಅಲ್ಯೂಮಿನಿಯಂ ಈಸ್ ಓರ್ ಆಫ್ ಬಕ್ಸೈಟ್. ಬಕ್ಸೈಟ್ ಅಂತ ಅಂದರೆ ಬಕ್ಸೈಟ್ ಓರಲ್ಲಿ ಅಲ್ಯೂಮಿನಿಯಂ ಕಂಡುಬರುತ್ತೆ. ಕೇಳಿದ್ದಾರೆ, ಹಿಂದೆ ಎಲ್ಲ ಪ್ರಶ್ನೆಗಳು ಬಂದಿದ್ದಾವೆ, ಅದಕ್ಕಾಗಿ ತೆಗೆದುಕೊಂಡು ಬರ್ತಾ ಇದ್ದೇನೆ. ಕಾಪರು, ನಿಕಲು ಏನು ಇಂಪಾರ್ಟೆಂಟ್ ಥಿಂಗ್ ಅಲ್ಲ, ಬಟ್ ಇವೆರಡು ಇಂಪಾರ್ಟೆಂಟು. ನೆಕ್ಸ್ಟ್ ಓಕೆ, ಅದೇ ರೀತಿ ನಾವು ಮೂರನೇ ಪ್ರಶ್ನೆಗೆ ಬರೋದಾದರೆ ಏನಪ್ಪ ಪ್ರಶ್ನೆ ಕೇಳಿದ್ದಾರೆ ಅಂತ ಅಂದರೆ, ಇನ್ ವಿಚ್ ಸೆಷನ್, ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಮಿತವಾದಿಗಳು ತೀವ್ರಗಾಮಿಗಳ ನಡುವೆ ಒಡಕು ಉಂಟಾಯಿತು ಅಂತ. ನೋಡಿ, ಯಾವ ಒಂದು ಸೆಷನಲ್ಲಿ ಅಥವಾ ಯಾವ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಒಡಕು ಉಂಟಾಯಿತು ಅಂತ ಕೇಳ್ತಾರೆ. 1907ರಲ್ಲಿ ಸೂರತ್ ಅಧಿವೇಶನದಲ್ಲಿ ಈ ಒಂದು ಒಡಕು ಉಂಟಾಗ್ತದೆ. ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ನಡುವೆ ಡಿವೈಡೇಷನ್ ಉಂಟಾಗುತ್ತೆ, ಅದು ಗೊತ್ತಿರಬೇಕು. ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ, ಓಕೆನಾ. ಅದೇ ರೀತಿಯಲ್ಲಿ ನಿಮಗೆ ಕೇಳಬಹುದು 1916ನೇ ಸೆಷನಲ್ಲಿ ಏನಾಯಿತು ಅಂತ. ಮಹಾತ್ಮ ಗಾಂಧೀಜಿಯವರು ಏನು ಜಾಯಿನ್ ಆದ ಮೊದಲನೇ ಸೆಷನ್ ಇದು, ಓಕೆನಾ. ಹಾಗೆ ಮಹಾತ್ಮ ಗಾಂಧೀಜಿ ಪ್ರಿಸೈಡ್ ಮಾಡಿದ ಅಥವಾ ಅಧ್ಯಕ್ಷತೆ ಪಡೆದ ಮೊದಲ ಸೆಷನ್ ಯಾವುದಪ್ಪ ಅಂತ ಬೆಳಗಾವಿ ಅಧಿವೇಶನ 1924ರಲ್ಲಿ ನಡೆಯುತ್ತೆ. ಇಲ್ಲಿ ಹಾಡನ್ನು ಯಾರು ಹಾಡ್ತಾರೆ, ಗಂಗೂಬಾಯಿ ಹಾನಗಲ್. ನೆಕ್ಸ್ಟ್ ಇಲ್ಲಿ ಇನ್ನೊಬ್ಬರು ಗಂಗಾಧರ್ ರಾವ್ ದೇಶಪಾಂಡೆ ಅವರು ಸ್ವಾಗತ ಭಾಷಣವನ್ನು ಮಾಡ್ತಾರೆ. ಇವೆಲ್ಲವೂ ಕೂಡ ಗೊತ್ತಿರಬೇಕು, ಪ್ರಶ್ನೆ ಕೇಳಿದ್ದಾರೆ ಆಲ್ರೆಡಿ. ನೆಕ್ಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಏನು ಪ್ರತಿ ವರ್ಷ ಯಾವ ಒಂದು ಆರ್ಗನೈಸೇಷನ್ ಇದನ್ನು ಏನು ಮಾಡುತ್ತೆ, ಪ್ರಕಟ ಮಾಡುತ್ತೆ ಅಂತ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರತಿ ವರ್ಷ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಪ್ರಕಟ ಮಾಡುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ವಿಶ್ವ ಬ್ಯಾಂಕ್, IMF, UNDP ಮತ್ತು ಇಲ್ಲಿ ಯುನೆಸ್ಕೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪ್ರತಿ ವರ್ಷ ಯಾರಪ್ಪ ಮಾಡ್ತಾರೆ ಅಂತ ಅಂದರೆ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ಲಾನ್. ಆಪ್ಷನ್ ತುಂಬ ಇಂಪಾರ್ಟೆಂಟ್ ಇದು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆಲ್ಲಿದೆ, ವಾಷಿಂಗ್ಟನ್ DC ಕಂಡುಬರುತ್ತೆ. ವರ್ಲ್ಡ್ ಬ್ಯಾಂಕ್ ಕೂಡ ಗೊತ್ತಿರಬೇಕು, ಬೆಟರ್ ವುಡ್ ಕಾನ್ಫರೆನ್ಸಿಂದ ಸ್ಥಾಪನೆ ಆಗಿರ್ತದೆ. UNDP ಗೊತ್ತಿರಬೇಕು. ಯುನೆಸ್ಕೋ ಪಟ್ಟಿಗಳನ್ನು ಇದರಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಯುನೆಸ್ಕೋ ಪಟ್ಟಿಗಳಲ್ಲಿ ಕೆಲವೊಂದು ಪ್ರದೇಶಗಳನ್ನು ಸೇರಿಸಲಾಗ್ತದೆ. ಎಲ್ಲವೂ ಕೂಡ ಗೊತ್ತಿರಬೇಕು ಅಂತ, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಚ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಇಸ್ ನೌನ್ ಆಸ್ ಓಝೋನೋಸ್ಫಿಯರ್ ಅಂತ ಕೊಟ್ಟಿದ್ದಾರೆ. ಓಝೋನೋಸ್ಫಿಯರ್ ಅಂತ ಯಾವುದನ್ನು ಕರೀತಾರೆ ಅಂತ ನೋಡಿ, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್ ಮತ್ತು ಅಯೋನೋಸ್ಫಿಯರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಓಝೋನ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳೋದು ಬಿಟ್ಟು ಜಸ್ಟ್ ಓಝೋನೋಸ್ಫಿಯರ್ ಅಂತ ಅಂದರೆ ಯಾವುದನ್ನು ಕರೀತಾರೆ ಅಂತ ಕೇಳಿದರೆ ನಮಗೆ ಗೊತ್ತಿದೆ, ಓಝೋನ್ ಸ್ಟ್ರಾಟೋಸ್ಫಿಯರಲ್ಲಿ ಕಂಡು ಬರುತ್ತೆ ಅಂತ. ಹಾಗಾಗಿ ಸ್ಟ್ರಾಟೋಸ್ಫಿಯರ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಓಝೋನೋಸ್ಫಿಯರ್ ಯಾವುದಪ್ಪ ಅಂತ ಅಂದರೆ ಸ್ಟ್ರಾಟೋಸ್ಫಿಯರ್ ಅಂತ, ಓಕೆನಾ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ದ ದಂಡಿ ಮಾರ್ಚ್. ನೋಡಿ, ದಂಡಿ ಯಾತ್ರೆಯು 1930ರಲ್ಲಿ ಆಗುತ್ತೆ, ಗೊತ್ತಿರಬೇಕಿದು. ಕೆಳಗಿನ ಯಾವುದರ ವಿರುದ್ಧ ಪ್ರತಿಭಟನೆ ಆಗಿತ್ತು ಅಂತ ಎಲ್ಲರಿಗೂ ಕೂಡ ಗೊತ್ತಿರಿದೆ. ದಂಡಿ ಸತ್ಯಾಗ್ರಹ ಯಾಕಪ್ಪ ಆಗುತ್ತೆ ಅಂತ ಅಂದರೆ ಉಪ್ಪಿನ ಸತ್ಯಾಗ್ರಹ ಅಂತ ನಾವು ಕರಿತೇವೆ. ಉಪ್ಪಿನ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡೋದಕ್ಕೆ ಅಥವಾ ತೆಗೆಯೋದಕ್ಕೆ ಇದನ್ನು ಶುರು ಮಾಡ್ತಾರೆ. ಯಾವಾಗಪ್ಪ ಆಯಿತು ಅಂತ ಕೇಳಬಹುದು. ನೋಡಿ, ಇಲ್ಲಿ ಇದು 1930ರಲ್ಲಿ ಆಯಿತು. ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ಮಸಾಕರ್ ಯಾವಾಗ ಆಯಿತು? 1919ರಲ್ಲಿ ಆಯಿತು. ಈ ಒಂದು ಜಲಿಯನ್ ವಾಲಾಬಾಗ್ ಮಸಾಕರ್ ಆಗಿದ್ದು ಯಾಕಪ್ಪ ಅಂತಂದರೆ ರೌಲತ್ ಕಾಯ್ದೆ ಜಾರಿಗೆ ತಂದಿದ್ರು 1919ರಲ್ಲಿ. ನೆಕ್ಸ್ಟ್ ಇಲ್ಲಿ ಸೈಮನ್ ಕಮಿಷನ್ ಯಾವಾಗಪ್ಪ ಆಯಿತು ಅಂತ ಅಂದರೆ 1927ರಲ್ಲಿ ಬಂತು. ಇವೆಲ್ಲವೂ ಕೂಡ ಗೊತ್ತಿರಬೇಕು. ಸೈಮನ್ ಆಯೋಗ ಟೋಟಲ್ ಆಗಿ ಬರುತ್ತೆ. ಆ ಒಂದು ಸೈಮನ್ ಆಯೋಗ ಬಂದ ಮೇಲೆ ಬಾಲಗಂಗಾಧರ್ ತಿಲಕ್ ಅವರು ಲಾಹೋರ್ನಲ್ಲಿ ಏನು ಲಾಠಿ ಚಾರ್ಜ್ ನಡೆಯುತ್ತೆ, ಅಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಸಾಯ್ತಾರೆ ಅಥವಾ ದೈವಾಧೀನರಾಗ್ತಾರೆ. ಅವೆಲ್ಲವೂ ಕೂಡ ಗೊತ್ತಿರಬೇಕು, ಓಕೆನಾ. ಮುಂದಿನ ಪ್ರಶ್ನೆ, ವಿಚ್ ಗ್ಲ್ಯಾಂಡ್ ಆಫ್ ದ ಹ್ಯೂಮನ್ ಬಾಡಿ ರೆಗ್ಯುಲೇಟ್ಸ್ ಬ್ಲಡ್ ಕ್ಯಾಲ್ಸಿಯಂ ಲೆವೆಲ್ಸ್ ಅಂತ. ನೋಡಿ, ಮಾನವನ ದೇಹದಲ್ಲಿ ರಕ್ತದ ಕ್ಯಾಲ್ಸಿಯಂ ಮಟ್ಟವನ್ನು ಯಾವ ಗ್ರಂಥಿಯು ನಿಯಂತ್ರಣ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದರೆ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಅಡ್ರಿನಲ್ ಮತ್ತು ಮೇದೋಜೀರಕ ಪ್ಯಾಂಕ್ರಿಯಾಸ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ನೋಡಿ, ಇದು ಯಾವುದಪ್ಪ ಅಂತಂದರೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ. ಪ್ಯಾರಾಥೈರಾಯ್ಡ್ ಗ್ರಂಥಿ ಏನು ಮಾಡುತ್ತೆ, ಮಾನವನ ದೇಹದಲ್ಲಿ ರಕ್ತದ ಒಂದು ಕ್ಯಾಲ್ಸಿಯಂ ಮಟ್ಟವನ್ನು ಈ ಒಂದು ಗ್ರಂಥಿ ಏನು ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ ಅಂತ, ಓಕೆನಾ, ರೆಗ್ಯುಲೇಟ್ ಮಾಡುತ್ತೆ ಅಂತ, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇವಾಗ
ಏನಪ್ಪ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಏನು ನೋಡಿ, ಭಾರತದ ಸಂವಿಧಾನದಲ್ಲಿ 21A ವಿಧಿಯ ಮಹತ್ವ ಏನು ಅಂತ ನೋಡಿ. ತುಂಬ ಇಂಪಾರ್ಟೆಂಟ್. 6ರಿಂದ 14 ವರ್ಷದವರೆಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಹಕ್ಕನ್ನು ಯಾವ ಒಂದು ಆರ್ಟಿಕಲ್ ಕೊಡುತ್ತೆ ಅಂತ ಅಂದರೆ 21A ಆರ್ಟಿಕಲ್ ಕೊಡುತ್ತೆ. ಈ ಒಂದು 21A ಆರ್ಟಿಕಲನ್ನು ಸಂವಿಧಾನದ ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು ಅಂತ ಪ್ರಶ್ನೆ ಕೇಳಬಹುದು. ಯಾವ ತಿದ್ದುಪಡಿ ಅಂತ ಅಂದರೆ 86ನೇ ತಿದ್ದುಪಡಿ 2002 ಕೇಳ್ತಾರೆ. ಪಕ್ಕ 100% ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಅದೇ ರೀತಿ ಬನ್ನಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಅದಕ್ಕೂ ಮುಂಚಿತವಾಗಿ ಕೆಲವೊಂದು ಬೇರೆ ಆಪ್ಷನ್ಸ್ ನೋಡೋಣ. ಏನು ರೈಟ್ ಟು ಫ್ರೀಡಮ್ ಅಂತ ಕೊಟ್ಟಿದ್ದಾರೆ, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್, ಅಸ್ಪೃಶ್ಯತಾ ನಿವಾರಣೆ ಅಂತ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಇದು 17ನೇ ವಿಧಿಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ರೈಟ್ ಟು ಈಕ್ವಾಲಿಟಿ 14ರಿಂದ 18ನೇ ವಿಧಿಯಲ್ಲಿ ಕಂಡುಬರುತ್ತೆ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ 19, 20, 21, 18ರಿಂದ 20, 19, 20 ರೈಟ್ ಟು ಫ್ರೀಡಮ್ ಬರುತ್ತೆ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತ ಅಂದರೆ ನೋಡಿ 21ರಿಂದ 22, 23 ತನಕ ಈ ಒಂದು ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಬರುತ್ತೆ. ಅದು ಕೂಡ ಗೊತ್ತಿರಬೇಕು, ಯಾಕೆಂದರೆ ಡೈರೆಕ್ಟಾಗಿ ಕ್ವಶನ್ಸ್ ಕೇಳಲ್ಲ, ಈ ರೀತಿಯಾಗಿ ಕೇಳಲ್ಲ, ಬಟ್ ಸ್ವಲ್ಪ ಡೆಪ್ತಾಗಿ ಕೇಳ್ತಾರೆ. 22ನೇ ವಿಧಿ ಏನು ಹೇಳುತ್ತೆ, 23ನೇ ವಿಧಿ ಏನು ಹೇಳುತ್ತೆ, ಈ ರೀತಿಯಾಗಿ ಕೇಳ್ತಾರೆ, ಅದು ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಬರ್ಮೀಸ್ ಪ್ರೋಸೆಸ್ ಅಂತ ಬೆಸ್ಸಿಮರ್ ಪ್ರೋಸೆಸ್ ಅಂತ, ಇದು ಅಸೋಸಿಯೇಟೆಡ್ ವಿತ್ ಪ್ರೊಡಕ್ಷನ್ ಆಫ್ ಅಂತ ಕೊಟ್ಟಿದ್ದಾರೆ. ನೋಡಿ, ಬೆಸ್ಸಿಮರ್ ಪ್ರಕ್ರಿಯೆ ಯಾವುದರ ಒಂದು ಉತ್ಪಾದನೆಗೆ ಸಂಬಂಧ ಹೊಂದಿದೆ ಅಂತ, ಸ್ಟೀಲು, ರಬ್ಬರು ಮತ್ತು ವಿದ್ಯುತ್ ಮತ್ತು ಪೆಟ್ರೋಲಿಯಂ ಅಂತ ಕೊಟ್ಟಿದ್ದಾರೆ. ಇದರಿಂದ ಏನಪ್ಪ ಇಲ್ಲಿ ಉತ್ಪಾದನೆ ಮಾಡ್ತೇವೆ ಅಂತ ನೋಡೋದಾದರೆ ಬೆಸ್ಸಿಮರ್ ಪ್ರೋಸೆಸ್ಸಿಂದ ನಾವು ಇಲ್ಲಿ ಸ್ಟೀಲನ್ನು, ಉಕ್ಕನ್ನು ನಾವೇನು ಮಾಡ್ತೀವಿ, ಉತ್ಪಾದನೆಯನ್ನು ಮಾಡ್ತೇವೆ. ನೋಡಿ, ಇಂಥ ಪ್ರಶ್ನೆಗಳು ಯಾರು ಕೂಡ ತೆಗೆದುಕೊಂಡು ಬಂದಿರೋದಿಲ್ಲ, ನಾವು ತೆಗೆದುಕೊಂಡು ಬಂದಿದ್ದೀವಿ ಅಂತ ಅಂದರೆ ಗೊತ್ತಿರಬೇಕು. ನೋಡಿ, ರಬ್ಬರ್ ಉತ್ಪಾದನೆ ಹೆಂಗೆ ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಉತ್ಪಾದನೆ ಹೆಂಗೆ ಮಾಡ್ತಾರೆ, ಪೆಟ್ರೋಲಿಯಂ ಉತ್ಪಾದನೆ ಹೆಂಗೆ ಮಾಡ್ತಾರೆ. ನೋಡಿ, ಇಲ್ಲ ಆಪ್ಷನ್ಸ್ ಸುಮ್ಮನೆ ಕೊಟ್ಟಿಲ್ಲ. ಆಪ್ಷನ್ಸ್ ಮುಖಾಂತರ ನೀವೇನು ಮಾಡಬೇಕು ಅಂತಂದರೆ ಓದ್ಕೋಬೇಕು. ಆಪ್ಷನ್ಸ್ ಮುಖಾಂತರ ಓದ್ಕೊಂಡ್ರಿ ಅಂತಂದರೆ ನಿಮಗೆ ಎಕ್ಸಾಮ್ಸಲ್ಲಿ ಪಕ್ಕಾ ಕ್ವಶನ್ಸ್ಗಳು ಹಿಟ್ ಆಗ್ತವೆ. ಅದಕ್ಕಾಗಿ ಆಪ್ಷನ್ಸ್ ಮುಖಾಂತರ ಓದ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕರೀತಾರೆ, ನ್ಯಾಯಾಧೀಶರಾಗಿ ನೇಮಕಗೊಂಡ ಭಾರತದ ಮೊದಲಿಗರು ಯಾರು ಅಂತ, BN ರಾವ್, ನಾಗೇಂದ್ರ ಸಿಂಗ್, ದಲ್ವೀರ್ ಭಂಡಾರಿ, HJ ಕಾನಿಯಾ ಅಂತ. ಇಂಥ ಪ್ರಶ್ನೆಗಳು ಏನು ಮಾಡಬೇಕು, ತುಂಬ ಇಂಪಾರ್ಟೆಂಟಾಗಿ ಓದ್ಕೋಬೇಕು. ಯಾಕೆ ಅಂತ ಅಂದರೆ ಕೋರ್ಟ್ನಲ್ಲಿ ಅಂತಾರಾಷ್ಟ್ರೀಯ ಒಂದು ನ್ಯಾಯಾಲಯದಲ್ಲಿ ಮೊದಲ ಭಾರತೀಯರು ನ್ಯಾಯಾಧೀಶರಾಗ್ತಾರೆ. ಯಾರಪ್ಪ ಅಂತ BN ರಾವ್ ಅವರು. ಇಂಥ ಪ್ರಶ್ನೆಗಳು ಕೇಳ್ತಾರೆ ಕಣ್ರಿ. ಅದಕ್ಕಾಗಿ ನೀವೇನು ಮಾಡಬೇಕು, ಮೊದಲಿಗರನ್ನು ಕರೆಕ್ಟಾಗಿ ನೋಡ್ಕೋಬೇಕು. ನಿಮ್ಮ ಒಂದು SSC GD ಪರೀಕ್ಷೆಗಳಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ, ಅದಕ್ಕಾಗಿ ಏನು ಮಾಡಬೇಕು, ನೋಡ್ಕೋಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಕ್ಯಾಪಿಟಲ್ ಅಡೆಕ್ವಸಿ ರೇಷಿಯೋ ಅಂತ ಕೊಟ್ಟಿದ್ದಾರೆ ಎಂಬ ಪದವನ್ನು ಮುಖ್ಯವಾಗಿ ಯಾವ ವಲಯದಲ್ಲಿ ಬಳಸಲಾಗುತ್ತೆ ಅಂತ. ಕ್ಯಾಪಿಟಲ್ ಅಡೆಕ್ವಸಿ ರೇಷಿಯೋನ ಯಾವ ಒಂದು ಮುಖ್ಯವಾಗಿ ಎಲ್ಲಿ ಬಳಸ್ತಾರೆ ಅಂತ ಇಲ್ಲಿ ಕೇಳಿದರೆ ಇನ್ಶೂರೆನ್ಸು, ಬ್ಯಾಂಕಿಂಗು, ಅಗ್ರಿಕಲ್ಚರ್ ಮತ್ತು ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಇದನ್ನು ಎಲ್ಲಿ ಬಳಸ್ತಾರೆ ಅಂತ ನೋಡೋದಾದರೆ ಬ್ಯಾಂಕಿಂಗಲ್ಲಿ ಬಳಸ್ತಾರೆ. ನೋಡಿ, ಬ್ಯಾಂಕಿಂಗಲ್ಲಿ ಇದನ್ನು ಬಳಸ್ತಾರೆ. ತುಂಬ ಈಸಿ ಕ್ವಶನ್ಸ್ ಕೂಡ ಹೌದು. ಕ್ಯಾಪಿಟಲ್ ಅಡೆಕ್ವಸಿ ರೇಷಿಯೋ, ರಿಪೋ ರೇಟ್, ರಿವರ್ಸ್ ರಿಪೋ ರೇಟು, ಇವೆಲ್ಲವೂ ಕೂಡ ಗೊತ್ತಿರಬೇಕು, ಕೇಳ್ತಾರೆ ಅಂತ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ದ ಲುಂಬಿನಿ ಸೈಟ್. ನೋಡಿ, ಬುದ್ಧನ ಜನ್ಮಸ್ಥಳವಾದ ಲುಂಬಿನಿ ತಾಣವು ಯಾವ ದೇಶದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಎಲ್ಲಿದೆ? ಈಗ ಪ್ರೆಸೆಂಟ್ ಆಗಿ ಈ ಒಂದು ಲುಂಬಿನಿ ಭಾರತದಲ್ಲಿ ಇತ್ತು. ಯಾವಾಗ? ಚಂದ್ರಗುಪ್ತ ಮೌರ್ಯನ ಒಂದು ಸಂದರ್ಭದಲ್ಲಿ ಭಾರತದಲ್ಲಿತ್ತು, ಬಟ್ ಈಗ ನೇಪಾಳದಲ್ಲಿ ಕಂಡುಬರುತ್ತೆ. ನೇಪಾಳದ ಲುಂಬಿನಿ ಅಂತ ಕರೀತಾರೆ. ಈ ಒಂದು ಪ್ರದೇಶದಲ್ಲಿ ಯಾರಪ್ಪ ಜನಿಸ್ತಾರೆ ಅಂತ ಅಂದರೆ ಗೌತಮ ಬುದ್ಧನ ಒಂದು ಬುದ್ಧನ ಜನನ ಆಗುತ್ತೆ. ಅದಕ್ಕಾಗಿ ನೇಪಾಳ ತುಂಬ ಇಂಪಾರ್ಟೆಂಟು. ಅದಕ್ಕಿಂತ ಮುಂಚಿತವಾಗಿ ಲುಂಬಿನಿ ತುಂಬ ಇಂಪಾರ್ಟೆಂಟ್. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಮಾನವರಲ್ಲಿ ಹೋರಾಟ ಅಥವಾ ಪಲಾಯನ, ಫೈಟ್ ಅಥವಾ ಫ್ಲೈಟ್ ಎಂಬತಕ್ಕಂಥ ಒಂದು ಪ್ರತಿಕ್ರಿಯೆಗೆ ಯಾವ ಹಾರ್ಮೋನ್ ಕಾರಣವಾಗಿದೆ? ತುಂಬ ಈಸಿ ಇದು. ನೋಡಿ, ಎಮರ್ಜೆನ್ಸಿ ಹಾರ್ಮೋನ್ ಅಂತಲೇ ಕರಿತೀವಿ, ಅಡ್ರಿನಲಿನ್ ಅಂತ. ಅಡ್ರಿನಲಿನ್ ಹಾರ್ಮೋನನ್ನು ನಾವು ಫೈಟ್ ಅಥವಾ ಫ್ಲೈಟ್ ಎಂಬತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ಮಾಡೋದಕ್ಕೆ ಹಾರ್ಮೋನ್ ಈ ಒಂದು ಕಾರಣ ಆಗುತ್ತೆ. ಯಾವುದಪ್ಪ ಅಂತ ಕೇಳಿದರೆ ಆಪ್ಷನ್ ಇಲ್ಲಿ B, ಅಡ್ರಿನಲಿನ್ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಥೈರಾಕ್ಸಿನ್ ಏನು ಮಾಡುತ್ತೆ, ಈಸ್ಟ್ರೋಜನ್ ಏನು ಮಾಡುತ್ತೆ, ಇದು ಒಂದು ಸೆಕ್ಸ್ ಹಾರ್ಮೋನ್ ಅಂತ, ಲೈಂಗಿಕ ಹಾರ್ಮೋನ್ ಅಂತ ಕರೀತಾರೆ. ಇನ್ಸುಲಿನ್ ಏನು ಮಾಡ್ತಾರೆ, ವುಮೆನ್ಸಲ್ಲಿ ಕಂಡು ಬರುತ್ತೆ. ಇದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಅಂತ. ಅಡ್ರಿನಲಿನ್ ತುಂಬ ಇಂಪಾರ್ಟೆಂಟು. ಹೋರಾಟ ಅಥವಾ ಪಲಾಯನ ಪ್ರಕ್ರಿಯೆಗೆ ಏನು ಮಾಡುತ್ತೆ, ಈ ಒಂದು ಕಾರಣ ಆಗುತ್ತೆ. ಥೈರಾಕ್ಸಿನ್, ಥೈರಾಯ್ಡ್ ಗ್ರಂಥಿ ಇದನ್ನು ಏನು ಮಾಡುತ್ತೆ, ಫಾರ್ಮೇಷನ್ ಮಾಡುತ್ತೆ. ಇನ್ಸುಲಿನ್ ಕೂಡ ತುಂಬ ಇಂಪಾರ್ಟೆಂಟ್. ಏನು ನಿಮಗೆ ಮತ್ತು ಡಯಾಬಿಟಿಸ್ ಬರಬಾರ್ದು ಅಂತಂದರೆ ಇನ್ಸುಲಿನ್ ಹಾರ್ಮೋನ್ ಕರೆಕ್ಟಾಗಿ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಬೇಕು, ಆವಾಗ ಡಯಾಬಿಟಿಸ್ ಬರಲ್ಲ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ದ ರಾಮ್ಸರ್ ಕನ್ವೆನ್ಷನ್, ರಾಮಸರ್ ಸಮಾವೇಶವು ಯಾವುದರ ರಕ್ಷಣೆಗೆ ಸಂಬಂಧ ಹೊಂದಿದೆ ಅಂತ ನೋಡಿ. ಅರಣ್ಯಗಳು, ವೆಟ್ಲ್ಯಾಂಡ್ಸ್, ಜೌಗು ಪ್ರದೇಶಗಳು, ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು, ಸ್ಮಾರಕಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ಸ್ಮಾರಕಗಳಿಗೆ ಕಲ್ಚರಲ್ ಹೆರಿಟೇಜ್ ಸೈಟ್ ಇದೆ, ಅದು ಯಾವುದಪ್ಪ ಅಂತ ಯುನೆಸ್ಕೋ. ಓಕೆನಾ. ನೆಕ್ಸ್ಟು ಅರಣ್ಯಗಳಿಗೆ ಏನಪ್ಪ ಇದೆ ಅಂತ ಅಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇರುತ್ತೆ. ಫಾರೆಸ್ಟ್ ಬಗ್ಗೆ ಫಾರೆಸ್ಟ್ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ಆ್ಯಕ್ಟ್ ಇರುತ್ತೆ. ಜೌಗು ಪ್ರದೇಶಗಳಿಗೆ, ವೆಟ್ಲ್ಯಾಂಡ್ಗಳಿಗೆ ಏನು ಮಾಡ್ತಾರೆ ಅಂತ ಅಂದರೆ ನೋಡಿ, ಇನ್ನೊಂದ್ಸಲ ಬರೆದು ಬಿಡ್ತೀನಿ. ಇದಕ್ಕೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇದೆ. ಜೌಗು ಪ್ರದೇಶಗಳಿಗೆ ಏನಪ್ಪ ಇದೆ ಅಂತ ಅಂದರೆ ರಾಮಸರ್ ಕನ್ವೆನ್ಷನ್ ಇದೆ. ರಾಮಸರ್ ಕನ್ವೆನ್ಷನ್ ನಾವೀಗ ಪ್ರಶ್ನೆ ಮಾಡ್ತಾ ಇರೋದಿದೆ. ಎಂಡೇಂಜರ್ಡ್ ಸ್ಪೀಸೀಸ್, ಅಳಿವಿನಂಚಿನಲ್ಲಿ ಪ್ರಾಣಿಗಳಿಗೆ IUCN ಅಂತ ಇದೆ. ನೆಕ್ಸ್ಟು ಸ್ಮಾರಕಗಳಿಗೆ ಯುನೆಸ್ಕೋ ಇದೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂತ ಅಂದರೆ ರಾಮ್ಸರ್ ಕನ್ವೆನ್ಷನ್ ಕೇಳಿದ್ದಾರೆ ಅಂತ ಅಂದರೆ ಬೇರೆಯೂ ಕೂಡ ಕೇಳಬಹುದು. ಅದಕ್ಕಾಗಿ ನಾನೇನು ಮಾಡ್ತೇನೆ, ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಬಿಡ್ತೇನೆ, ಎಕ್ಸಾಮ್ಸನ್ನು ಕರೆಕ್ಟಾಗಿ ಬರೆದು ಬನ್ನಿ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ ಭಾರತದ ವೈಸರಾಯ್ ಯಾರು ಅಂತ ನೋಡಿ. ಕರ್ಜನ್, ಚೆಮ್ಸ್ಫೋರ್ಡ್, ಮಿಂಟೋ ಮತ್ತು ಇರ್ವಿನ್ ಅಂತ ನೋಡಿ. ತುಂಬ ಇಂಪಾರ್ಟೆಂಟು. ಯಾರಪ್ಪ ಆಗಿರ್ತಾರೆ ಅಂತ ಅಂದರೆ ಲಾರ್ಡ್ ಚೆಮ್ಸ್ಫೋರ್ಡ್ ಆಗಿರ್ತಾರೆ. ಮಾಂಟೇಗ್ಯೂ ಚೆಮ್ಸ್ಫೋರ್ಡ್ ತುಂಬ ಇಂಪಾರ್ಟೆಂಟು. ವೈಸರಾಯ್ ಯಾರಾಗಿರ್ತಾರೆ ಅಂತ ಇಲ್ಲಿ ಚೆಮ್ಸ್ಫೋರ್ಡ್ ಆಗಿರ್ತಾನೆ. 1919 ನಡೆಯುತ್ತೆ. ಓಕೆನಾ, ಇದು ಕೂಡ ಗೊತ್ತಿರಬೇಕು. ಮಿಂಟೋ ಮಾರ್ಲೆ ಆ್ಯಕ್ಟ್ ಆವಾಗ ಆಗುತ್ತೆ ಅಂತ ಅಂದರೆ 1909 ಆಗುತ್ತೆ. ಮಿಂಟೋ ಆವಾಗ ಇದ್ದ. ನೆಕ್ಸ್ಟು ಇರ್ವಿನ್ ಏನಪ್ಪ ಮಾಡ್ದ ಅಂತ ಅಂದರೆ, ಇರ್ವಿನ್ ಎಂತಕ್ಕಂಥವನು ತುಂಬ ಇಂಪಾರ್ಟೆಂಟು. ರಿಪ್ಪನ್ನು ಏನು ತೆಗೆದುಕೊಂಡು ಬರ್ತಾನೆ, ರಿಪ್ಪನ್ ಏನು ಒಳ್ಳೆ ಕೆಲಸವನ್ನು ಮಾಡ್ತಾನೆ, ಇರ್ವಿನ್ ಇವೆಲ್ಲವನ್ನು ಕೂಡ ತೆಗೆದುಹಾಕ್ತಾನೆ. ಇದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಹಣಕಾಸಿನ ಹೊಣೆಗಾರಿಕೆ ಮತ್ತು ಬಜೆಟ್ ನಿರ್ವಹಣೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್, ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಅಂತ ನೋಡಿ. ಇಂಥ ಪ್ರಶ್ನೆಗಳು ಯಾರಾದರೂ ಮಾಡಿಸಿದಾರಾ ನಿಮಗೆ? ಯಾರೂ ಮಾಡಿಸಿಲ್ಲ ಅಲ್ವಾ? ನಾವು ಮಾಡಿಸ್ತೀವಿ, ಕೇಳ್ಕೊಳ್ಳಿ. ಇನ್ಫ್ಲೇಷನ್ ಕಂಟ್ರೋಲು, ಫಿಸ್ಕಲ್ ಡೆಫಿಸಿಟ್ ರಿಡಕ್ಷನು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಟ್ಯಾಕ್ಸ್ ರಿಫಾರ್ಮ್ ಅಂತ ಕೊಟ್ಟಿದ್ದಾರೆ. ಏನಿದಕ್ಕೆ ಸರಿಯಾದ ಉತ್ತರ? ಈ ಒಂದು ಹಣಕಾಸಿನ ಒಂದು ನಿರ್ವಹಣೆ ಮಾಡಬೇಕು, ಹೊಣೆಗಾರಿಕೆ ಮತ್ತು ಬಜೆಟ್ ನಿರ್ವಹಣೆ ಮಾಡಬೇಕಪ್ಪ ಅಂತ ಅಂದರೆ ಅದರಿಂದ ನಮಗೆ ಫಿಸ್ಕಲ್ ಡೆಫಿಸಿಟ್ ರಿಡಕ್ಷನ್ ಆಗುತ್ತೆ. ಹಣಕಾಸಿನ ಕೊರತೆಯನ್ನು ಕಡಿಮೆ ಮಾಡುವುದು ಇದರ ಒಂದು ಉದ್ದೇಶ ಆಗಿರ್ತದೆ. ಹಾಗಾಗಿ ಯಾವುದು ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಇನ್ಫ್ಲೇಷನನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಂಟ್ರೋಲ್ ಮಾಡುತ್ತೆ. ಯಾವುದರಿಂದ? ರಿಪೋ ರೇಟನ್ನು ಮಾಡ್ತೀವಿ, ರಿಪೋ ರೇಟನ್ನು. ಹಾಗಾದರೆ ರಿಪೋ ರೇಟನ್ನು ರಿಪೋ ರೇಟನ್ನು ಇಷ್ಟೇ ಇರಬೇಕಂತ ಮಾಡ್ತಕ್ಕಂಥ ಒಂದು ಕಮಿಟಿ ಯಾವುದು? ಮಾನಿಟರಿ ಪಾಲಿಸಿ ಕಮಿಟಿ. ಪ್ರತಿ ವರ್ಷಕ್ಕೆ 4 ಬಾರಿ ಇವರು ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಮಾಡ್ತಾರೆ. ಈ ಒಂದು ಕಮಿಟಿ ಅಂಡರಲ್ಲಿ ಏನಪ್ಪ ಆಗುತ್ತೆ ಅಂತ ಅಂದರೆ ರಿಪೋ ರೇಟು, ರಿವರ್ಸ್ ರಿಪೋ ರೇಟು ಇವೆಲ್ಲವೂ ಕೂಡ ಏನಾಗುತ್ತೆ ಕರೆಕ್ಟಾಗಿ ಮ್ಯಾನೇಜ್ಮೆಂಟನ್ನು ಮಾಡ್ತಾರೆ, ಇಷ್ಟೇ ಇರಬೇಕು ಅಂತ. ಓಕೆನಾ. ತೆರಿಗೆ ಸುಧಾರಣೆ ಮತ್ತು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಇವೇನು ಇಂಪಾರ್ಟೆಂಟ್ ಅಲ್ಲ, ಆದರೆ ಇಂಪಾರ್ಟೆಂಟು, ಬಟ್ ಈ ಒಂದು ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಇಲ್ಲ. ಮುಂದಕ್ಕೆ ಹೋಗೋಣ. ವಾಟ್ ಈಸ್ ದ ಲಾರ್ಜೆಸ್ಟ್ ಗಲ್ಫ್ ಆಫ್ ವರ್ಲ್ಡ್ ಅಂತ? ಗಲ್ಫ್ ಆಫ್ ಮೆಕ್ಸಿಕೋ ಅಂದರೆ ವಿಶ್ವದ ಅತ್ಯಂತ ದೊಡ್ಡ ಕೊಲ್ಲಿ ಯಾವುದು ಅಂತ? ಪರ್ಷಿಯನ್ ಗಲ್ಫ್ ಆಫ್ ಅದೇನ್, ಗಲ್ಫ್ ಆಫ್ ಗಿನಿಯಾ. ಯಾಕಪ್ಪ ಅಂತಂದರೆ ಇತ್ತೀಚೆಗೆ ಹಾರ್ಮೂಜ್ ಜಲಸಂಧಿ ತುಂಬ ನ್ಯೂಸಲ್ಲಿದೆ, ಮತ್ತು ಗಲ್ಫ್ ಆಫ್ ಏನಪ್ಪ ಅಂತಂದರೆ ಗಲ್ಫ್ ಕಂಟ್ರೀಸ್ ಅಂತಲೇ ಕರೀತಾರೆ, ಅದು ತುಂಬ ನ್ಯೂಸಲ್ಲಿದೆ. ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್ ಇದು ನೋಡಿ. ವಿಶ್ವದ ಅತಿ ದೊಡ್ಡ ಗಲ್ಫ್ ಅಥವಾ ಕೊಲ್ಲಿ ಯಾವುದು ಅಂತ ಕೇಳ್ತಾರೆ, ಮೆಕ್ಸಿಕೋ ಅಂತ. ಮೆಕ್ಸಿಕೋ ಕೊಲ್ಲಿ ಅತ್ಯಂತ ದೊಡ್ಡ ಕೊಲ್ಲಿಯಾಗಿದೆ. ಎಲ್ಲರೂ ಕೂಡ ಏನು ಮಾಡ್ತೀರಾ, ಈಗ ನ್ಯೂಸಲ್ಲಿ ಪರ್ಷಿಯನ್ ಗಲ್ಫ್ ಇದೆ, ಪರ್ಷಿಯನ್ ಗಲ್ಫ್ ಹಾಕ್ತೀರಾ, ಬಂದುಬಿಡ್ತೀರಾ. ಬಟ್ ಇಲ್ಲಿ ನೀವು ಮಾರ್ಕ್ಸ್ ಕಳ್ಕೊತೀರಾ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಯಾವುದಪ್ಪ ಅಂತ ಅಂದರೆ ಗಲ್ಫ್ ಆಫ್ ಇಲ್ಲಿ ಮೆಕ್ಸಿಕೋ ಅಂತ. ಓಕೆನಾ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಡೈನಾಸ್ಟಿ ಬಿಲ್ಟ್ ಎಲ್ಲೋರಾ ಕೇವ್ಸ್. ನೋಡಿ, ಎಲ್ಲೋರಾ ಗುಹೆಗಳನ್ನ ಯಾವ ರಾಜವಂಶದವರು ಕಟ್ಟಿದರು ಅಂತ ನೋಡಿ. ತುಂಬ ಇಂಪಾರ್ಟೆಂಟ್ ಇದು. ಎಲ್ಲೋರಾ ಗುಹೆಗಳು ಮೌರ್ಯರು, ಗುಪ್ತರು, ರಾಷ್ಟ್ರಕೂಟರು, ಚೋಳರು ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಆಪ್ಷನ್ಸ್ನ ನೋಡಿನೇ ಹೇಳಬಹುದು. ಮೌರ್ಯರು ಅಂತೂ ಕಟ್ಟಿರಲ್ಲ. ಯಾಕೆ ಅಂತ ಅಂದರೆ ಮೌರ್ಯರು ಕಟ್ಟೋ ಸಂದರ್ಭದಲ್ಲಿ ಎಲ್ಲೋರಾ ಗುಹೆಗಳು ಇರಲಿಲ್ಲ. ಗುಪ್ತರು ಕೂಡ ಕಟ್ಟಲ್ಲ. ಮೌರ್ಯರು ಮತ್ತು ಗುಪ್ತರು ಒಂದೇ ಸಮಕಾಲೀನರು, ಅಂದರೆ ಮ್ಯಾಕ್ಸಿಮಮ್ ಒಂದೇ ಸಮಕಾಲೀನರಲ್ಲಿ ಬರ್ತಾರೆ, ಇವರು ಕೂಡ ಕಟ್ಟಿರಲ್ಲ. ಚೋಳರು ಕೂಡ ಹಿಂದೆ ಬಂದಿರತಕ್ಕಂಥ ಪ್ರಾಚೀನ ಇತಿಹಾಸದಲ್ಲಿ ಬರ್ತಾರೆ, ಇವರು ಕೂಡ ಕಟ್ಟು ಬರಲ್ಲ. ರಾಷ್ಟ್ರಕೂಟರು ಕಟ್ತಾರೆ. ರಾಷ್ಟ್ರಕೂಟರು ಏನು ಮಾಡ್ತಾರಪ್ಪ ಅಂತ ಅಂದರೆ ಮಹಾರಾಷ್ಟ್ರವನ್ನು ಆಳ್ತಾರೆ. ಮಹಾರಾಷ್ಟ್ರದಲ್ಲಿ ಎಲ್ಲೋರಾ ಗುಹೆಯನ್ನು ಕಟ್ತಾರೆ. ಅಷ್ಟೇ. ಆಪ್ಷನ್ ಯಾವುದು? ಸಿ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಓಮ್ಸ್ ನಿಯಮವು ಏನನ್ನು ವ್ಯಾಖ್ಯಾನ ಮಾಡುತ್ತೆ ಅಂತ. ಓಮ್ ನಿಯಮ ಅಂತ ಕರಿತೇವೆ, ಓಮ್ಸ್ ಲಾ ಅಂತ. ಇದೇನಪ್ಪ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಅಂತ. ವಿದ್ಯುತ್ ಮತ್ತು ವೋಲ್ಟೇಜ್ ನಡುವಿನ ಸಂಬಂಧವನ್ನು ಯಾವ ಒಂದು ಲಾ ಹೇಳುತ್ತೆ, ಯಾವ ನಿಯಮ ಹೇಳುತ್ತೆ ಅಂತ ಕೇಳಿದ್ರೆ ಓಮ್ ನಿಯಮ ಹೇಳುತ್ತೆ. ತುಂಬ ಇಂಪಾರ್ಟೆಂಟು, ಕೇಳ್ತಾರೆ ಇಲ್ಲಿಂದ ಡೈರೆಕ್ಟಾಗಿ.
ನೆನ್ಪಿಟ್ಕೊಳ್ಳಿ ಈ ಒಂದು ಪ್ರಶ್ನೆಯನ್ನು ಕರೆಕ್ಟಾಗಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೂ ವಾಸ್ ದ ಫೌಂಡರ್ ಆಫ್ ಫಾರ್ವರ್ಡ್ ಬ್ಲ್ಯಾಕ್ ಅಂತ. ಫಾರ್ವರ್ಡ್ ಬ್ಲ್ಯಾಕ್ ನೋಡಿ, ಫಾರ್ವರ್ಡ್ ಬ್ಲ್ಯಾಕ್ನ ಸ್ಥಾಪಕರು ಯಾರು ಅಂತ ಕೇಳಿದರೆ ತುಂಬ ಈಸಿ ಪ್ರಶ್ನೆ ಅಂತ ಹೇಳ್ತೇನೆ ನಾನು. ಇದಕ್ಕೆಲ್ಲರೂ ಕೂಡ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಬೇಕು. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಪ್ಲೀಸ್ ಕಾಮೆಂಟ್ ಮಾಡಿ. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.